ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಕಸರತ್ತಿಗೆ ಹೈಕಮಾಂಡ್ ಗಮನವನ್ನು ಕೊಟ್ಟಿದೆ. ಜನವರಿ 10ರಂದು ಮಹತ್ವದ ಸಭೆ ಕರೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಬಹಳ ಮಹತ್ವವಾದಂಥ ಮೀಟಿಂಗ್ ಇದು. ಲೋಕಸಭಾ ಚುನಾವಣೆಯಲ್ಲಿ 20 ಸ್ಥಾನಗಳನ್ನು ಗೆಲ್ಲಬೇಕು ಕನಿಷ್ಠ. ಸಾಕಷ್ಟು ರೀತಿಯಾದಂತಹ ಕಸರತ್ತುಗಳನ್ನು ಮಾಡ್ತಾನೆ ಇದ್ದಾರೆ. ಸಚಿವರು, ಶಾಸಕರು, MLCಗಳು, ಜಿಲ್ಲಾಧ್ಯಕ್ಷರ ಒಂದು ಸಭೆ ಇದು. ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಸ್ತಾರೆ ಡಿಕೆಶಿ. ಈಗಾಗಲೇ ಲೋಕಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಸ್ಥಳೀಯ ಅಭಿಪ್ರಾಯವನ್ನು ಪಡೆದು ಆಕಾಂಕ್ಷಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಈಗಾಗಲೇ ನೀಡಿದ್ದಾರೆ. ಆಕಾಂಕ್ಷಿಗಳಂತಂದರೆ ಒಂದು ಕ್ಷೇತ್ರಕ್ಕೆ ಒಂದು ಹೆಸರಲ್ಲ, ಸಂಭವನೀಯ 2 ರಿಂದ 3 ಹೆಸರುಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ಕ್ಷೇತ್ರಕ್ಕೆ ಒಂದೇ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಅದೇ ಪಟ್ಟಿಯನ್ನು ಮುಂದಿಟ್ಕೊಂಡು ಚರ್ಚೆಯನ್ನು ನಡೆಸ್ತಾರೆ ಡಿಕೆ ಶಿವಕುಮಾರ್. ಕ್ಷೇತ್ರವಾರು ಈಗಾಗಲೇ 2 ಹೆಸರುಗಳನ್ನು ಫೈನಲ್ ಮಾಡಿದ್ದಾರೆ ಹಿರಿಯರು. ಆ ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನಿಸ್ತಾರೆ. ರಾಜ್ಯ ನಾಯಕರು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚಿಸಿ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಲಾಗುತ್ತೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಹೈಕಮಾಂಡ್ ಕೆಲವೊಂದಿಷ್ಟು ಸಲಹೆಗಳನ್ನು ಏನು ಕೊಟ್ಟಿತ್ತು ಈ ಹಿಂದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹೋದಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಗೆ ತಯಾರಿಗಳು ಮತ್ತು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗಳು ಹೇಗೆಲ್ಲ ಇರಬಹುದು ಮತ್ತು 10ಕ್ಕೆ ನಡೆಯುವಂಥ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ? ಪ್ರಭು, ಇದೇ ಜನವರಿ 10ರಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿರುವಂತ ಸಚಿವರು, ಶಾಸಕರು, MLCಗಳು ಹಾಗೆ ಜಿಲ್ಲಾ ಮಟ್ಟದಲ್ಲಿರುವಂತಹ ಅಧ್ಯಕ್ಷರ ಈ ಒಂದು ಸಭೆ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಪಕ್ಷ ಸಂಘಟನೆ ಮತ್ತೆ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗಲಿದೆ. ಈಗಾಗಲೇ ಕ್ಷೇತ್ರವಾರು, ಲೋಕಸಭಾ ಕ್ಷೇತ್ರವಾರು ಸಚಿವರಿಗೆ ಉಸ್ತುವಾರಿಗಳನ್ನ ಕೊಡಲಾಗಿದೆ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಬೇರೆ, ಕ್ಷೇತ್ರ ಉಸ್ತುವಾರಿ ಬೇರೆ. ಒಬ್ಬೊಬ್ಬರಿಗೆ ನೀವು ಇಂಥ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ, ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಪಡಿಬೇಕು, ಅಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ನಂತರ ನಿಮಗೆ ಕೊಟ್ಟಿರುವಂತ ಕ್ಷೇತ್ರವಾರು ಕೆಲಸವನ್ನ ಮಾಡಿ ನೀವು ನಿಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡವ್ರು ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರಿಗೆ ಒಂದೊಂದು ಕ್ಷೇತ್ರಗಳ ಜವಾಬ್ದಾರಿಯನ್ನ ನೀಡಲಾಗಿದೆ. ಈಗಾಗಲೇ ಆ ಸಚಿವರು ಕ್ಷೇತ್ರವಾರು ಸಭೆಗಳನ್ನ ನಡೆಸಿ, ಸರಣಿ ಸಭೆಗಳನ್ನ ನಡೆಸಿ, ಸ್ಥಳೀಯ ಮುಖಂಡರು ಹಾಗೆ ಕಾರ್ಯಕರ್ತರ ಒಂದು ಅಭಿಪ್ರಾಯಗಳನ್ನ ಆಲಿಸಿ ಸುಮಾರು 3-4 ಜನ, 5-6 ಜನ, 6-7 ಜನ ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನ ರೆಡಿ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವ್ರಿಗೆ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಪಟ್ಟಿಯನ್ನ ಇಟ್ಕೊಂಡು 10ರಂದು ನಡೆಯುವಂತ ಸಭೆಯಲ್ಲಿ ಮತ್ತೊಮ್ಮೆ ಸ್ಕ್ರೂಟಿನಿ ಮಾಡಲಾಗತ್ತೆ, ಪರಿಶೀಲನೆಯನ್ನ ಮಾಡಲಾಗತ್ತೆ. ಇರುವಂತಹ ಪಟ್ಟಿಯಲ್ಲಿ ಯಾರ ಹೆಸರನ್ನ ಆಯ್ಕೆ ಮಾಡ್ಕೊಳ್ಬೇಕು ಮತ್ತೆ ಯಾರ ಹೆಸರನ್ನ ಕೈ ಬಿಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ. ಎಲ್ಲರ ಒಂದು ಅಭಿಪ್ರಾಯಗಳನ್ನ ಪಡೆದು ಈಗ ಏನು ಸಚಿವರು ಸಲ್ಲಿಕೆ ಮಾಡಿದ್ದಾರೆ ಆ ಪಟ್ಟಿಯಲ್ಲಿ 2-3 ಹೆಸರುಗಳನ್ನ ಫೈನಲ್ ಮಾಡುವಂತ ಒಂದು ನಿರ್ಧಾರವನ್ನ ಅವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಯಾಕಂದ್ರೆ ವೇಣುಗೋಪಾಲ್ ಅವರು ಕೂಡ ಬರ್ತಾರೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ, ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯುತ್ತೆ. ಹಾಗಾಗಿ 2-3 ಹೆಸರುಗಳನ್ನ ಫೈನಲ್ ಮಾಡಿ ಅದನ್ನ AECCಗೆ ಕಳಿಸ್ಕೊಡ್ಲಾಗತ್ತೆ. ಅಲ್ಲಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಮತ್ತೊಮ್ಮೆ ಪರಿಶೀಲನೆ ಆಗಿ ಅದರಲ್ಲಿ ಓರ್ವ ಅಭ್ಯರ್ಥಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಿ ಫೆಬ್ರವರಿಯಲ್ಲಿ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಒಂದು ಸಾಧ್ಯತೆಗಳಿದೆ ಪ್ರಭು. ಯಾಕೆಂದ್ರೆ ಬೇರೆ ಪಕ್ಷಗಳಿಗೆ ನಾವು ಮೊದಲ ಪಟ್ಟಿಯನ್ನ ನಾವು ಬಿಡುಗಡೆ ಮಾಡಬೇಕು, ಅವ್ರಿಗೆ ನೀವು ಇಂಥ ಕ್ಷೇತ್ರಗಳಲ್ಲಿ ನೀವೇ ಅಭ್ಯರ್ಥಿಗಳು ಕೆಲಸ ಮಾಡಿ ಅಂತೇಳಿ ನಾವು ಅವ್ರಿಗೆ ಸಂಪೂರ್ಣವಾದಂತ ಜವಾಬ್ದಾರಿಯನ್ನ ಕೊಟ್ಟಿದ್ದೆ. ಆದ್ರೆ ಅವರಿಗೆ ಕೊಟ್ಟಿರುವಂತಹ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆಯನ್ನ ಮಾಡ್ಕೊಂಡು ಗೆದ್ದು ಬರೋದಕ್ಕೆ ಈಸಿ ಆಗತ್ತೆ ಅನ್ನುವಂಥದ್ದು ಇದರ ಹಿಂದಿರುವಂತ ಲೆಕ್ಕಾಚಾರ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.